ಕರ್ಣ ನಂತರದಲ್ಲಿ ಕೈ ಮುಗಿದು ರಮೇಶ್ನ ಒಳಗಡೆ ಹೋಗುವಂತ ಹೇಳ್ತಾನೆ. ಅಂದ್ರೆ ಮನೆ ಬಿಟ್ಟು ಹೋಗೋಕೆ ಕರ್ಣನ ತಂದೆ ರಮೇಶ್ ನಿರ್ಧಾರವನ್ನ ಮಾಡಿರ್ತಾರೆ. ಆಗ ಮನೆ ಒಡೆಯಬಾರದು, ಸೊ ತಾತನಿಗೆ ಕೊಟ್ಟಂತ ಮಾತು ತಾತ ಹೇಳಿರ್ತಾರೆ, ಈ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಮನೆಯಲ್ಲಿ ಯಾರು ಛಿದ್ರ ಆಗ್ಬಾರ್ದು, ಎಲ್ಲರೂ ಕೂಡ ಒಟ್ಟಾಗಿರ್ಬೇಕು, ಈ ಮನೆಯನ್ನ ಕಷ್ಟಪಟ್ಟು ಕಟ್ಟಿರುವಂತದ್ದು, ಎಲ್ಲರೂ ಕೂಡ ಒಟ್ಟಿಗೆ ಇರಿ, ಯಾವುದೇ ಕಾರಣಕ್ಕೂ ಇದಾಗಬಾರ್ದು ಮಾತನ್ನ ಕೊಡುವ ತಾತ ಮಾತನ್ನ ತೆಗೆದುಕೊಂಡಿರ್ತಾರೆ. ಕಾರಣ ಅದನ್ನ ಏನು ಆಲೋಚನೆಯನ್ನ ಮಾಡಿ ರಮೇಶ್ ಅವ್ರು ಏನ್ ಮನೆ ಬಿಟ್ಟು ಹೋಗ್ತಾ ಇರ್ತಾರೆ. ಸೊ ಅಜ್ಜಿ ಹೋಗುವಂತ ರಮೇಶ್ನ ಕಳಿಸಿರ್ತಾರೆ. ಬಟ್ ಕರ್ಣ ಹೋಗಿ ಕೈ ಮುಗಿದು ಯಾರು ಕೂಡ ಹೋಗ್ಬಿಡಿ, ಈ ಒಂದು ಮನೆ ಕೇವಲ ಕಲ್ಲಿಂದ ಕಟ್ಟಿಲ್ಲ, ತುಂಬಾನೇ ತಾತ ಆಸೆನ ಇಟ್ಕೊಂಡಿದ್ರು ಎಲ್ಲರೂ ಕೂಡ ಒಟ್ಟಿಗೆ ಇರ್ಬೇಕು ಅಂತ. ಅದೇ ರೀತಿ ನಾವು ಎಲ್ಲರೂ ಕೂಡ ಒಟ್ಟಿಗೆ ಇರೋಣ, ಮುಂದೆ ಏನೇನಾಗ್ಬೇಕು ಎಲ್ಲವೂ ಕೂಡ ಆಗತ್ತೆ, ಆಸ್ತಿ ಡಿವೈಡ್ ಮಾಡೋಣ, ಅದೆಲ್ಲವೂ ಕೂಡ ಆಗುತ್ತೆ ಅಂತ ಕರ್ಣ ಸಮಾಧಾನವನ್ನ ಮಾಡಿರುವಂತದ್ದು. ಹೌದು, ಕರ್ಣನಿಗೆ ಬಹಳಷ್ಟು ಅವಮಾನ ಎಲ್ಲವೂ ಕೂಡ ಆಗಿದೆ, ಮರ್ಯಾದೆನ ತೆಗುವಂತ ಕೆಲಸವನ್ನ ರಮೇಶ್ ಮಾಡಿದ್ದಾರೆ. ಆದ್ರೆ ರಮೇಶ್ ಹೊಡೆದ್ರು ಸಹ ಕರ್ಣ ಹೊಡೆಯೋದಿಲ್ಲ. ಕರ್ಣ ಕೇವಲ ಮಾತಿನಲ್ಲಿ ಚುರುಕನ ಮುಡಿಸ್ತಾ ಇದ್ದಾನೆ. ಕರ್ಣ 2.0 ಶುರುವಾಗ್ತಾ ಇದೆ, ಅಸಲಿ ಆಟವನ್ನ ನಾನು ತೋರಿಸ್ತೀನಿ, ಯಾವುದೇ ಕಾರಣಕ್ಕೂ ನನ್ನನ್ನ ಸೋಲ್ಸೋಕ್ಕಾಗೋದಿಲ್ಲ, ಹಾಗೆ ಹೀಗೆ ಅಂತ ಕರ್ಣ ಅವಾಜ್ಗಳನ್ನ ಬಿಡ್ತಾನೆ ಹೊರತು ಯಾವತ್ತೂ ಕೂಡ ಹೊಡೆಯಕ್ ಹೋಗಿಲ್ಲ. ಆದ್ರೆ ರಮೇಶ್ ತುಂಬಾನೇ ಅವಮಾನವನ್ನ ಮಾಡ್ತಾ ಇರೋದು. ಯಾರ ಪಾತ್ರ ನಿಮಗೆ ತುಂಬಾನೇ ಇಷ್ಟ ಆಗ್ತದೆ, ರಮೇಶ್ ಪಾತ್ರನ ಅಥವಾ ಕರ್ಣ ಪಾತ್ರನ ಅಥವಾ ನಿಧಿ ಪಾತ್ರನ, ತಪ್ಪದೆ ಕಮೆಂಟ್ ಮಾಡಿ. ಎಲ್ಲಾ ಪಾತ್ರಧಾರಿಗಳು ಕೂಡ ತುಂಬಾ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಕರ್ಣನ ಒಂದು ಅಸಲಿ ಟ್ವಿಸ್ಟ್, ಅಸಲಿ ಮುಖ ಈಗ ಇನ್ನು ಮುಂದೆ ಕೂಡ ಶುರುವಾಗ್ತಾ ಇದೆ. ಏನು ಅಂದ್ರೆ ರಮೇಶ್ಗೆ ಏನ್ ಇಷ್ಟು ದಿವಸ ಕುತಂತ್ರ ಎಲ್ಲವನ್ನೂ ಕೂಡ ಮಾಡ್ತಿದ್ರಲ್ಲ, ಇನ್ಮೇಲೆ ರಮೇಶ್ಗೆ ಬಗ್ಗೋದಿಲ್ಲ ಕರ್ಣ ಕೂಡ ಮೆಟ್ಟಿ ನಿಲ್ತಾನೆ.